Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನೇನು ಕೆಲವೇ ಗಂಟೆ ರಾತ್ರಿ ಕಳೆದು ಬೆಳಗಾದ್ರೆ ದೇಶದ ಭವಿಷ್ಯ ಬದಲಾಗುವಂತ ದಿಕ್ಕಿನತ್ತ ಸಾಗುತ್ತೆ. ನಾಳೆ ಇಷ್ಟೊತ್ತಿಗೆ ಆಲ್ರೆಡಿ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗಬಹುದು. ಆ ಕ್ಷಣಕ್ಕಾಗಿ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚವೇ ತುದಿಗಾಲ ಮೇಲೆ ನಿಂತು ನೋಡ್ತಾ ಇದೆ. ಯಾವಾಗ ಬೆಳಗಾಗುತ್ತೋ, ಯಾವಾಗ ಚುನಾವಣೆಯ ರಿಸಲ್ಟ್ ಬರುತ್ತೋ ಅಂತ ಜನ ಕಾಯ್ತಾ ಇದ್ದಾರೆ. ಜೂನ್ 4 ದೇಶವಷ್ಟೇ ಅಲ್ಲ ಇಡೀ ಪ್ರಪಂಚವೇ ಎದುರು ನೋಡ್ತಾ ಇರೋ ದಿನ. ಕಾತರದ ಕಣ್ಣುಗಳಿಂದ ಕಾಯುತ್ತಿರೋ ಕ್ಷಣ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆ ಗಳಿಗೆ ಬಂದೇ ಬಿಡುತ್ತೆ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಂಥ ಹೊತ್ತಲ್ಲಿ ದೇಶದ ಮತದಾರರು ಕಾಲ ತುದಿಯಲ್ಲಿ ನಿಂತು ಕೇಳ್ತಿರೋ ಪ್ರಶ್ನೆ ಒಂದೇ: ಯಾರಿಗೆ ಗೆಲುವು? ಪ್ರಧಾನಿ ಮೋದಿಗ, ರಾಹುಲ್ ಗಾಂಧಿಗ? ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಮುಂದಿನ 5 ವರ್ಷಗಳ ಭವಿಷ್ಯ ನಾಳೆ ಹೊರಬೀಳಲಿದೆ. ಕರ್ನಾಟಕದ 28 ಕ್ಷೇತ್ರ ಸೇರಿದಂತೆ ದೇಶದ 543 ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ನಾಳೆ ಬೆಳಗ್ಗೆ 8 ಗಂಟೆಯಿಂದಲೇ ಆರಂಭವಾಗಲಿದೆ. ಕ್ಷಣ ಕ್ಷಣದ ಮುನ್ನಡೆ ಹಿನ್ನಡೆಯನ್ನ ನಿಮ್ಮ ಮುಂದೆ ಇಡಲು TV9 ಕೂಡ ಸಿದ್ಧವಾಗಿದೆ. 100ಕ್ಕೂ ಹೆಚ್ಚು ಪ್ರತಿನಿಧಿಗಳು ಪ್ರತಿ ಕ್ಷೇತ್ರದ ಪಕ್ಕಾ ಮಾಹಿತಿ ನೀಡಲು ಸಜ್ಜಾಗಿದ್ದಾರೆ. ಮತದಾರರ ಮನದಾಳ ಏನು ಅನ್ನೋದು ನಾಳೆಯೇ ಗೊತ್ತಾಗಲಿದೆ. 400 ಪಾರ್ ಅನ್ನೋ ಮೋದಿ ಲೆಕ್ಕ ತಲೆ ಕೆಳಗೆ ಮಾಡುತ್ತಾ ಇಂಡಿಯಾ ಪಡೆ. ಇಂಡಿಯಾ ಮೈತ್ರಿಕೂಟದ ಗ್ಯಾರಂಟಿಯನ್ನ ಧೂಳಿಪಟ ಮಾಡುತ್ತಾ ಮೋದಿ ಗ್ಯಾರಂಟಿ. ಒಂದಲ್ಲ ಎರಡಲ್ಲ ಚುನಾವಣೋತ್ತರ ಸಮೀಕ್ಷೆ ನಡೆಸಿದ ಬಹುತೇಕ ಸಂಸ್ಥೆಗಳು NDA ಮೈತ್ರಿಕೂಟಕ್ಕೆ ಪ್ರಚಂಡ ಬಹುಮತ ಸಿಗುತ್ತೆ ಅಂತ ಭವಿಷ್ಯ ಬರೆದಿವೆ. ಎಕ್ಸಿಟ್ ಪೋಲ್ ಕೊಟ್ಟ ರಿಪೋರ್ಟ್ 56 ಇಂಚ್ ಚಾತಿಯ ಮೋದಿ ಎದೆಯನ್ನ ಮತ್ತಷ್ಟು ಉಬ್ಬುವಂತೆ ಮಾಡಿದೆ. ಆದರೆ ಅಂಡರ್ ಕರೆಂಟ್ ಬೇರೆಯೇ ಇದೆ ಅನ್ನೋದು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ನಂಬಿಕೆ. ಒಂದ್ ಕಡೆ ಬಿಜೆಪಿ ನಾಳೆ ನಮ್ದೇ ಗೆಲುವು ಅಂತ ಸಂಭ್ರಮಕ್ಕೆ ಸಜ್ಜಾಗಿದೆ. ದೇಶದ ಹಲವೆಡೆ ಮೋದಿ ಲಡ್ಡು ತಯಾರಾಗ್ತಿದೆ. ನಾಳೆ ಮೋದಿ ಮತ್ತು ಅಮಿತ್ ಶಾ ರೋಡ್ ಶೋಗೆ ಪ್ಲಾನ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಆತ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಮೈತ್ರಿಕೂಟವು ಗೆಲುವಿನ ವಿಶ್ವಾಸದಲ್ಲಿದೆ. ದೆಹಲಿ ಕಾಂಗ್ರೆಸ್ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕಚೇರಿಯಲ್ಲಿ ಸಂಭ್ರಮಕ್ಕೆ ಸಿದ್ಧತೆ ನಡೆದಿದೆ. ಈ ಮಧ್ಯೆ ಎಕ್ಸಿಟ್ ಪೋಲ್ಗಳನ್ನ ವಿಪಕ್ಷಗಳು ಒಪ್ಪಿಲ್ಲ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದು ಮೋದಿ ಸಮೀಕ್ಷೆ ಎಂದಿದ್ರು. ಇಂದು ಎಕ್ಸಿಟ್ ಪೋಲ್ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಕೂಡ ಕಾದು ನೋಡಿ ಎಂದಿದ್ದಾರೆ. ಎಕ್ಸಿಟ್ ಪೋಲ್ಗಳ ಲೆಕ್ಕ ತಲೆ ಕೆಳಗಾಗುತ್ತೆ ಎಂದಿದ್ದಾರೆ. We have to wait, just wait and see. Hopefully you are to form the government, ma'am. Well, we are very hopeful that our results are completely the opposite of what the exit poll is saying. ಎಕ್ಸಿಟ್ ಪೋಲ್ ಬೆನ್ನಲ್ಲೇ ಷೇರುಪೇಟೆಯಲ್ಲಿ ಹಿಂದೆಂದಿಗಿಂತಲೂ ದಾಖಲೆಯ ಜಿಗಿತ ಕಂಡಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ನಾಯಕ ಅಖಿಲೇಶ್ ಯಾದವ್, ಷೇರುಪೇಟೆ ಏರಿಕೆ ಅಷ್ಟೇ ಅಲ್ಲ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬೆಲೆ ಏರಿಕೆಯೂ ಆಗಲಿದೆ ಎಂದಿದ್ದಾರೆ. ಹಾಗಿದ್ರೆ ಸಮೀಕ್ಷೆಗಳಲ್ಲಿ ಸಿಕ್ಕ ರಿಪೋರ್ಟ್ ಏನು ಅನ್ನೋದನ್ನ ಮತ್ತೊಮ್ಮೆ ನೋಡಬಿಡಿ. TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ನಡೆಸಿದ ಸಮೀಕ್ಷೆ ಪ್ರಕಾರ
346 ಕ್ಷೇತ್ರ ಎನ್ಡಿಎಗೆ ಸಿಗಲಿದೆ ಅಂತ ಅಂದಾಜಿಸಿದ್ದು. ಇಂಡಿಯಾ ಮೈತ್ರಿಕೂಟ ಕೇವಲ 162 ಸ್ಥಾನ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ. ಹಾಗೆಯೇ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯಲ್ಲಿ ಎನ್ಡಿಎ 361ರಿಂದ 401ರವರೆಗೆ ಗೆಲ್ಲೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಹಾಗೆಯೇ ಇಂಡಿಯಾ ಕೂಟ 131ರಿಂದ 166 ಸ್ಥಾನ ಗೆಲ್ಲಲಿದೆಯಂತೆ. ಇನ್ನು ಜನ್ ಕಿ ಬಾತ್ ಸರ್ವೆ ಪ್ರಕಾರ ಎನ್ಡಿಎಗೆ 362ರಿಂದ 392, ಇಂಡಿಯಾಗೆ 141ರಿಂದ 161. ಸಿ ವೋಟರ್ ಪ್ರಕಾರ ಎನ್ಡಿಎಗೆ 353ರಿಂದ 383, ಇಂಡಿಯಾ 152ರಿಂದ 182 ಸ್ಥಾನ ಗೆಲ್ಲಲಿದೆ ಅಂತ ಅಂದಾಜಿಸಲಾಗಿದೆ. ಅಂತೆಯೇ ಟುಡೇಸ್ ಚಾಣಕ್ಯ ಸರ್ವೆ ಪ್ರಕಾರ ಎನ್ಡಿಎ 385ರಿಂದ ಬರೋಬ್ಬರಿ 415ರವರೆಗೂ ಗೆಲ್ಲೋ ಸಾಧ್ಯತೆ ಇದೆಯಂತೆ. ಆದರೆ ಇಂಡಿಯಾ ಮೈತ್ರಿಕೂಟ 96ರಿಂದ 118 ಸ್ಥಾನವನ್ನಷ್ಟೇ ಗೆಲ್ಲಲಿದೆ ಅಂತ ಟುಡೇಸ್ ಚಾಣಕ್ಯ ಸಮೀಕ್ಷೆ ಹೇಳ್ತಿದೆ. ಹೀಗೆ ಸಮೀಕ್ಷೆ ಭವಿಷ್ಯ ನುಡಿದಿದ್ದು, ಇದನ್ನ ಪ್ರತಿಪಕ್ಷಗಳು ಒಪ್ಪೋಕೆ ಸಿದ್ಧರಿಲ್ಲ. ಅತ್ತ ನೀವು ಒಪ್ಪಿ ಬಿಡಿ, ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅನ್ನೋ ರೀತಿ ಪ್ರಧಾನಿ ಮೋದಿ ಮುಂದಿನ 25 ವರ್ಷಗಳ ಅಭಿವೃದ್ಧಿ ಕನಸಿನ ಬುತ್ತಿ ಬಿಚ್ಚಿಟ್ಟಿದ್ದಾರೆ. 2047ರ ವಿಕಸಿತ ಭಾರತದ ಕಲ್ಪನೆಯ ಬಗ್ಗೆ ಪ್ರಧಾನಿ ಮೋದಿ ಪತ್ರ. ಜೂನ್ 1ರಂದು ಲೋಕಸಭೆ ಚುನಾವಣೆಯ ಕೊನೆಯ ಹಂತದ ಮತದಾನ ನಡೆಯುತ್ತಿದ್ರೆ ಅತ್ತ ಪ್ರಧಾನಿ ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನದಲ್ಲೇ ಮಗ್ನರಾಗಿದ್ರು. 40ಕ್ಕೂ ಅಧಿಕ ಗಂಟೆಗಳ ಧ್ಯಾನದ ಬಳಿಕ ದೇಶವಾಸಿಗಳಿಗೆ ಪತ್ರ ಬರೆದಿರುವ ಪ್ರಧಾನಿ ಮೋದಿ, ನಮ್ಮ ಸುಧಾರಣೆಗಳು 2047ರ ವೇಳೆಗೆ ವಿಕಸಿತ ಭಾರತದ ಆಶಯಗಳಿಗೆ ಅನುಗುಣವಾಗಿರಬೇಕು ಎಂದಿದ್ದಾರೆ. ಅಷ್ಟೇ ಅಲ್ಲ, 21ನೇ ಶತಮಾನದ ಈ 25 ವರ್ಷಗಳಲ್ಲಿ ನಾವು ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕಬೇಕು. ಮುಂದಿನ 25 ವರ್ಷಗಳನ್ನ ದೇಶಕ್ಕಾಗಿ ಮುಡಿಪಾಗಿಡೋಣ ಎಂದಿದ್ದಾರೆ. ಹೀಗಾಗಿ ನಾಳೆ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, TV9. ಮತ್ತೊಂದು ಕಡೆ ಕರ್ನಾಟಕದಲ್ಲೂ ಲೋಕಸಭಾ ಫಲಿತಾಂಶದ ಕುತೂಹಲ ಗರಿಗೆದರಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, 3 ಮಾಜಿ ಸಿಎಂಗಳು, ಸಚಿವರುಗಳ ಮಕ್ಕಳುಗಳು ಸ್ಪರ್ಧಿಸ್ತಾ ಇರುವಂತ ಕ್ಷೇತ್ರಗಳೆಲ್ಲ ಇದೆಯಲ್ಲ, ಇವೆಲ್ಲ ಸಹಜವಾಗಿ ಹೈ ವೋಲ್ಟೇಜ್ ಕಣಗಳಾಗಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಲೆಕ್ಕಾಚಾರ ಹೇಗೆ ನಡೀತಾ? ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಬಿಜೆಪಿ ನಾಯಕರುಗಳು, ಕಾಂಗ್ರೆಸ್ ನಾಯಕರುಗಳು, ಜೆಡಿಎಸ್ನ ನಾಯಕರುಗಳು ನಾಳಿನ ರಿಸಲ್ಟ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕರ್ನಾಟಕದ ಲೋಕ ಅಖಾಡದ ಫಲಿತಾಂಶಕ್ಕೆ ಕೌಂಟ್ ಡೌನ್. 28 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದೆಷ್ಟು, ಕೈಗೆ ಸಿಗೋದೆಷ್ಟು? ಟೇಕ್ ಟೇಕ್ ಟೇಕ್. ಮಹಾಭಾರತದ ಮತಯುದ್ಧ ಮುಗಿಸಿ ಮತದಾರ ಕಾಯ್ತಿರೋ ಕಾಲ ಹತ್ತಿರವಾಗಿದೆ. ಅಖಾಡಕ್ಕಿಳಿದು ಜಿದ್ದಾಜಿದ್ದಿನ ಹೋರಾಟ ನಡೆಸಿದ ಅಭ್ಯರ್ಥಿಗಳ ಎದೆ ಲಬ್ ಡಬ್ ಅಂತಿದೆ. ಮೋದಿಯನ್ನ ಕಟ್ಟಿಹಾಕಲು ಕೈ ಜೋಡಿಸಿದ ಇಂಡಿಯಾ ಕೂಟ ವಿಶ್ವಾಸದ ಅಲೆಯಲ್ಲಿ ತೇಲ್ತಿದೆ. ಎಕ್ಸಿಟ್ ಪೋಲ್ ಹೇಳಿದಂತೆ ನಾವು ಗೆಲ್ಲೋದು ಪಕ್ಕಾ ಅಂತಿರೋ ಕೇಸರಿ ಬ್ರಿಗೇಡ್ ಗೆಲುವಿನ ಕೋಟೆ ಕಟ್ಟಿದೆ. ಕರುನಾಡ ಕುರುಕ್ಷೇತ್ರದಲ್ಲೂ ಲೋಕಸಮರದ ಲೆಕ್ಕಾಚಾರ ಗರಿಗೆದರಿದು ನಾವು ಗೆಲ್ತೀವಿ, ನಾವೇ ಗೆಲ್ತೀವಿ ಅಂತಿದ್ದಾರೆ. ಹಾಗಾದ್ರೆ ರಾಜಕೀಯ ಯುದ್ಧದಲ್ಲಿ ಬಿಜೆಪಿ ಜೆಡಿಎಸ್ ಗೆಲ್ಲೋದೆಷ್ಟು? ಮನೆ ಮನೆಗೂ ಗ್ಯಾರಂಟಿ ಹಂಚಿ ವಿಜಯದ ಮೀನಿಗೆ ಗಾಳ ಹಾಕಿರೋ ಕಾಂಗ್ರೆಸ್ ತೆಕ್ಕೆಗೆ ಸಿಗೋದೆಷ್ಟು? ಈ ಎಲ್ಲಾ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಇದಕ್ಕಾಗಿ ಬಿಜೆಪಿ, ಕಾಂಗ್ರೆಸ್ ತನ್ನದೇ ಲೆಕ್ಕ ಹಾಕೊಂಡು ಕೂತಿವೆ. ಇತ ಆಯೋಗ ಮತ ಎಣಿಕೆಗೆ ಅಂತಿಮ ಸಿದ್ಧತೆ ಮುಗಿಸಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಎಕ್ಸಿಟ್ ಪೋಲ್ ನೋಡಿದಿರೋ ಕರುನಾಡ ಭವಿಷ್ಯವೇನು ಅನ್ನೋದನ್ನ ಒಮ್ಮೆ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿವೆ. ಈ ಪೈಕಿ ಬಿಜೆಪಿ 18, ಜೆಡಿಎಸ್ 2 ಸ್ಥಾನ ಸೇರಿ ಒಟ್ಟು 20 ಕ್ಷೇತ್ರದಲ್ಲಿ ದೋಸ್ತಿಗಳು ಗೆಲ್ತಾರೆ ಅಂತ TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಭವಿಷ್ಯ ನುಡಿದಿದೆ. ಕಾಂಗ್ರೆಸ್ ಕೇವಲ 8 ಸ್ಥಾನ ಗೆಲ್ಲಲಿದೆ ಅಂತ ಅಂದಾಜಿಸಿದೆ. ಹಾಗೆಯೇ ಆಕ್ಸಿಸ್ ಮೈ ಇಂಡಿಯಾ ಎನ್ಡಿಎ 23ರಿಂದ 25,
ಕಾಂಗ್ರೆಸ್ 3ರಿಂದ 5 ಸ್ಥಾನ ಗೆಲ್ಲಬಹುದು ಅಂತ ಭವಿಷ್ಯ ನುಡಿದಿದೆ. ಇನ್ನು ಜನ್ ಕಿ ಬಾತ್ ಸರ್ವೆ ಪ್ರಕಾರ ಎನ್ಡಿಎ 21ರಿಂದ 23 ಕ್ಷೇತ್ರದಲ್ಲಿ ಜಯ ಸಾಧಿಸಲಿದೆ. ಕಾಂಗ್ರೆಸ್ 5ರಿಂದ 7 ಸ್ಥಾನ ಗೆಲ್ಲೋ ಸಾಧ್ಯತೆ ಇದೆ. ಸಿ ವೋಟರ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲೂ 23ರಿಂದ 25 ಸ್ಥಾನ ಗೆಲ್ಲುತ್ತೆ ಎಂಬ ಭವಿಷ್ಯ ಹೊರಬಿದ್ದಿದೆ. ಕಾಂಗ್ರೆಸ್ 3ರಿಂದ 5 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳಲಿದೆಯಂತೆ. ಹಾಗೆಯೇ ಟುಡೇಸ್ ಚಾಣಕ್ಯ ಸರ್ವೆ ಪ್ರಕಾರ 24 ಸ್ಥಾನ ಬಿಜೆಪಿ ಪಾಲಾದ್ರೆ ಕಾಂಗ್ರೆಸ್ ಕೇವಲ 4 ಸ್ಥಾನಕ್ಕೆ ಸೀಮಿತವಾಗುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಈ ಸಮೀಕ್ಷೆ ಹೊರಬೀಳ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಎಕ್ಸಿಟ್ ಪೋಲ್ ಒಪ್ಪಲ್ಲ, 15ರಿಂದ 20 ಸ್ಥಾನ ಗೆಲ್ತೀವಿ ಎಂದ ಸಿಎಂ. ಸಮೀಕ್ಷೆಯಿಂದ ಆತಂಕಗೊಂಡ ನಾಯಕರಿಗೆ ಸಿಎಂ ಡಿಸಿಎಂ ಅಭಯ. ಎಕ್ಸಿಟ್ ಪೋಲ್ ಭವಿಷ್ಯದಂತೆಯೇ ನಾವು ಗೆಲ್ತೀವಿ ಅಂತ ಬಿಜೆಪಿ ನಾಯಕರು ವಿಶ್ವಾಸದಲ್ಲಿದ್ದಾರೆ. ಆದರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಕಷ್ಟ ಅಂತ ಕೈ ಶಾಸಕರಿಗೆ ಕೊಂಚ ಆತಂಕ ಎದುರಾಗಿದೆ. ಹೀಗಾಗಿಯೇ ನಿನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಿಗೆ ಧೈರ್ಯ ತುಂಬಿದ್ದಾರೆ. ಎಕ್ಸಿಟ್ ಪೋಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನಾವು 14ರಿಂದ 18 ಕ್ಷೇತ್ರದಲ್ಲಿ ಗೆಲ್ತೀವಿ ಎಂದಿದ್ದಾರೆ. ಇವತ್ತು ಮಾತನಾಡಿರೋ ಸಿಎಂ ಡಿಸಿಎಂ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವು ನಮ್ಮದೇ ಅಂದಿದ್ದಾರೆ. ನಾವು ಕನಿಷ್ಠ 15ರಿಂದ 20 ಸ್ಥಾನಗಳು ಗೆಲ್ತೇವೆ ಕರ್ನಾಟಕದಲ್ಲಿ. ಸೊ ಅದರಿಂದ ಆ ಸಮೀಕ್ಷೆಯನ್ನು ನಾವು ಸಂಪೂರ್ಣ ನಾವೇ ಗೆಲ್ಲೋದು. ಇನ್ನು ಕಾಂಗ್ರೆಸ್ ನಾಯಕರ ಮಾತಿಗೆ ಟಾಂಗ್ ಕೊಟ್ಟಿರೋ ಕುಮಾರಸ್ವಾಮಿ, ಕಾಂಗ್ರೆಸ್ನವರು ನಾಳೆ ಮಧ್ಯಾಹ್ನದವರೆಗೂ ಸಂತೋಷವಾಗಿರ್ಲಿ ಎಂದಿದ್ದಾರೆ. ಇನ್ನು ಸಿಎಂ ಡಿಸಿಎಂ ಸಚಿವರಿಗೆ ಎದೆ ಬಡಿತ ಜೋರಾಗಿದೆ ಅಂತ ವಿಜಯೇಂದ್ರ ಕಾಲೆಳೆದಿದ್ದಾರೆ. ಅವರ ಅಭಿಪ್ರಾಯಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಆ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾನು ಯಾತಕ್ಕೆ ಅಡ್ಡಿಪಡಿಸ್ತೀನಿ, ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಅಂತಿಮವಾದಂಥ ವಾಸ್ತವಾಂಶ ನಾಳೆ ಮಧ್ಯಾಹ್ನದೊಳಗೆ. ಇವತ್ತು ಚುನಾವಣೆಯ ಮತದಾನದ ಎಣಿಕೆ ನಂತರ ಯಾರು ಪರವಾಗಿದೆ ಯಾರು ಪರವಾಗಿಲ್ಲ ಅಂತಕ್ಕಂಥದ್ದು ನಾವು ನಾಳೆ ಕಾಣಲೇಬೇಕಲ್ವೇ. ಎಕ್ಸಿಟ್ ಪೋಲ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಎಕ್ಸಿಟ್ ಪೋಲ್ ವರದಿ ಬಂದ ನಂತರ ರಾಜ್ಯದ ಆಡಳಿತ ಪಕ್ಷದ ಮುಖಂಡರಿಗೆ, ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರುಗಳು ಕೂಡ ಇವತ್ತು ಎದೆ ಬಡಿತ ಜಾಸ್ತಿ ಆಗಿದೆ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಗೆಲ್ಲೋದ್ಯಾರು? ನಾಯಕರ ಲೆಕ್ಕಾಚಾರಗಳು ಏನೇ ಇರಲಿ, ರಾಜ್ಯದ 28 ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಹೆಚ್ಚು ಸದ್ದು ಮಾಡ್ತಿದೆ. ಡಿಕೆಶಿ ಸಹೋದರ ಸುರೇಶ್ ಹಾಗೂ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದ ಹೈ ವೋಲ್ಟೇಜ್ ಕಣವಾಗಿದೆ. ಜೊತೆಗೆ ಮಂಡ್ಯ, ಬೆಳಗಾವಿ, ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕಣದಲ್ಲಿದ್ದು ಭವಿಷ್ಯ ಏನಾಗುತ್ತೆ ಅಂತ ರಾಜ್ಯವೇ ಕಾಯ್ತಿದೆ. ಇನ್ನು ಹೆಬ್ಬಾಳ್ಕರ್, ಖಂಡ್ರೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ 12 ಸಚಿವರ ಸಂಬಂಧಿಕರು ಅಖಾಡದಲ್ಲಿದ್ದು ಅವರ ಬಗ್ಗೆನೂ ಕುತೂಹಲವಿದೆ. ಅಷ್ಟೇ ಅಲ್ಲ, ಅತ್ಯಾಚಾರ ಕೇಸ್ನಲ್ಲಿ ಎಸ್ಐಟಿ ವಶವಾಗಿರೋ ಹಾಸನ ಅಭ್ಯರ್ಥಿ ಪ್ರಜ್ವಲ್ ಭವಿಷ್ಯ ಏನಾಗುತ್ತೆ ಅಂತ ಜನ ಕಾಯ್ತಿದ್ದಾರೆ. ಈ ಕುತೂಹಲಕ್ಕೆ ನಾಳೆ ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಪ್ರಕರಣ ಸರ್ಕಾರದ ನಿದ್ದೆಗೆಡಿಸಿದೆ. ಸತ್ತ ಹೆಗ್ಗಣದ ವಾಸನೆ ಇಡೀ ಏರಿಯಾಗೆ ಹರಡಿದಂತೆ ಹಗರಣದ ವಾಸನೆ ಮತ್ತಷ್ಟು ವ್ಯಾಪಕವಾಗಿ ಹಬ್ತಾ ಇದೆ. ಲೋಕಸಭಾ ಚುನಾವಣೆ ಬಳಿಕ ಸಚಿವ ನಾಗೇಂದ್ರ ತಲೆದಂಡವಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ತಪ್ಪು ನಡೆದಿದ್ರೆ ಕ್ರಮ ಕೈಗೊಳ್ಳಿ ಎಂದ ಸಚಿವರು. ನಾಗೇಂದ್ರ ತಲೆದಂಡ ಫಿಕ್ಸಾ? ಕ್ರಮ ಕೈಗೊಳ್ಳುವ ಜವಾಬ್ದಾರಿ ಸಿಎಂ ಡಿಸಿಎಂ ಹೆಗಲಿಗೆ ಹಾಕಿದ ಸಚಿವರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಸಚಿವ ನಾಗೇಂದ್ರ ಕೊರಳಿಗೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಡದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ಹಿರಿಯ ಸಚಿವರೊಂದಿಗೆ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಗಂಟೆಗೂ ಹೆಚ್ಚು ಕಾಲ ಸಮಾಲೋಚನೆ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೆಜೆ ಜಾರ್ಜ್, ಎಂಬಿ ಪಾಟೀಲ್ ಸೇರಿದಂತೆ ಪ್ರಮುಖ ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ದರು. ತಪ್ಪು ನಡೆದಿದ್ರೆ ಕ್ರಮ ತೆಗೆದುಕೊಳ್ಳಿ ಅಂತ ಸಿಎಂ ಡಿಸಿಎಂಗೆ ಸಚಿವರು ಹೇಳಿದ್ದಾರೆ.
ಹೀಗಾಗಿ ಕ್ರಮ ತೆಗೆದುಕೊಳ್ಳುವ ಜವಾಬ್ದಾರಿ ಸಿಎಂ ಡಿಸಿಎಂ ಹೆಗಲಿಗೆ ಹಾಕಲಾಗಿದೆ. ನಾಗೇಂದ್ರ ಅವರ ವಿಷಯವೂ ಸಹಿತ ಒಂದು ಚರ್ಚೆ ಬಂದಿತ್ತು, ಅದ್ರ ಬಗ್ಗೆ ತಾವು ಕಾದ್ ನೋಡಿ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ನಾಗೇಂದ್ರ ಬಳಿ ನಾನಿನ್ನೂ ವಿವರಣೆ ಪಡೆದಿಲ್ಲ, ರಾಜೀನಾಮೆ ಬಗ್ಗೆ ಮಾತನಾಡಿಲ್ಲ ಅಂದಿದ್ದಾರೆ. ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳುವುದಿಲ್ಲ. ಕೇಳಿದ್ರಿಂದ ಇನ್ನವೇ ಇನ್ನು ರಿಪೋರ್ಟ್ ನೋಡ್ಬೇಕಲ್ಲ, ಪ್ರಿಲಿಮಿನರಿ ರಿಪೋರ್ಟ್ ನೋಡಿದ್ರೆ. ಇನ್ನು ಬಿಜೆಪಿಯ ನಾಯಕರು ನಾಗೇಂದ್ರ ರಾಜೀನಾಮೆ ಪಡೆಯೋದಕ್ಕೆ ಜೂನ್ 6ರ ಗಡುವನ್ನ ಕೊಟ್ಟಿದ್ದಾರೆ. ಇಲ್ಲದೆ ಹೋದ್ರೆ ಹೋರಾಟ ಮಾಡೋದಾಗಿ ಎಚ್ಚರಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಗಡುವು ಕೊಡೋಕೆ ಅವ್ರ್ಯಾರು ಅಂದಿದ್ದಾರೆ. ಸಿಎಂ ಹೇಳಿಕೆಗೆ ಅಷ್ಟೇ ತೀಕ್ಷ್ಣವಾಗಿ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯಿಸಿದ್ದು, ಇಂಥ ಭಂಡ ಸಿಎಂ ರನ್ನ ಎಲ್ಲೂ ನೋಡೇ ಇಲ್ಲ ಅಂದಿದ್ದಾರೆ. ಒಟ್ಟಾರೆ ಅವರ ತಲೆದಂಡ ಆಗೋವರೆಗೂ, ಫಸ್ಟ್ ವಿಕೆಟ್ ಬೀಳೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಏನೇ ಬಂದರೂ ಯಾರು ಕೇರ್ ಮಾಡದೆ ಆ ತಲೆದಂಡ ಮಾಡೋ ಅಂಥದ್ದಕ್ಕೆ ನಮ್ಮ ಬಿಜೆಪಿ ಹೋರಾಟವನ್ನು ನಾವು ಮಾಡ್ತೀರಿ. ವಿರೋಧ ಪಕ್ಷ ಇರೋದೇ ಹೋರಾಟ ಮಾಡಕ್ಕೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ಕೆ. ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ಸುಳ್ಳು ಹೇಳ್ಕೊಂಡು ಹೋರಾಟ ಮಾಡ್ತಾರೆ. ಲೂಟಿ ಮಾಡಕ್ಕೆ ಇವ್ರು ಯಾರು? ಲೂಟಿ ಮಾಡಕ್ಕೆ ಸಿದ್ದರಾಮಯ್ಯ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ಮಿನಿಸ್ಟ್ರೇ ಒಪ್ಕೊಂಡಿದ್ದಾನಲ್ಲ, ಲೂಟಿ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಹಂಗಾಯಿ ಉಂಡಿಗೆ ಸಾಕ್ಷಿ ಬೇಕಾ? ನೋಡ್ರಿ, ಸಿದ್ದರಾಮಯ್ಯರಂತ ಬಂಡ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರು ಇರಕ್ಕೆ ಸಾಧ್ಯ ಇಲ್ಲ. ನಾಗೇಂದ್ರ ಅದರಲ್ಲಿ ಒಂದೊಂದು 10% ಇರ್ಬೋದು ಅಷ್ಟೇ. 187 ಕೋಟಿಯಲ್ಲಿ ನಾಗೇಂದ್ರಂದು 10% ಕಮಿಷನ್ ಅಷ್ಟೇ. ಇನ್ನು ಉಳಿದದ್ದು 90% ಎಲ್ಲರೂ ಅಲಿಬಾಬಾ ಈ 34 ಜನ ಕಳ್ಳರು ಹಂಚ್ಕೊಂಡಿದ್ದಾರೆ. ಈ ಮಧ್ಯೆ ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ನಾಗೇಂದ್ರ ಗೈರಾಗಿದ್ದು ಕೂಡ ಕುತೂಹಲ ಕೆರಳಿಸಿತ್ತು. ಹಗರಣದ ಬಗ್ಗೆ ಮತ್ತಷ್ಟು ಸ್ಫೋಟಕ ಆರೋಪ ಮಾಡಿರುವ ಮಾಜಿ ಸಿಎಂ ಕುಮಾರಸ್ವಾಮಿ, ಇದು ಕಾಂಗ್ರೆಸ್ ಹೈಕಮಾಂಡ್ ಮೂಗಿನ ನೇರಕ್ಕೆ ನಡೆದಂತ ಹಗರಣ, ಸಿಎಂ ಸಿದ್ದರಾಮಯ್ಯ ಇದರ ಹೊಣೆ ಹೊರಬೇಕು ಅಂದಿದ್ದಾರೆ. ಈ ಒಂದು ಪ್ರಕರಣ ನೋಡಿದಾಗ ಇದು ಬರೀ ನಾಗೇಂದ್ರ ಲೆವೆಲಲ್ಲಿ ನಡೆದಿರ್ತಕ್ಕಂಥದ್ದಲ್ಲ. ಇದು ನನ್ನ ಅಭಿಪ್ರಾಯದಲ್ಲಿ ಇದು ತೆಲಂಗಾಣ ಹೋಗಿರ್ತಕ್ಕಂಥ ದುಡ್ಡಿದು. 14 ಅಕೌಂಟ್ಗಳು ಓಪನ್ ಮಾಡಿದ್ರಲ್ಲ, ಅದು ಬೆಳಗ್ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ ದುಡ್ಡು ಡ್ರಾ ಆಗುತ್ತೆ. ಈ ಜವಾಬ್ದಾರಿಯನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು. 200% ಡೆಲ್ಲಿ ಹೈಕಮಾಂಡ್ನ ಮೂಗಿನ ನೇರದಲ್ಲೇ ನಡೆದಿರೋದು, ಅವ್ರ ಡೈರೆಕ್ಷನ್ ಮೇಲೇ ಇದು ನಡೆದಿರ್ತಕ್ಕಂಥದ್ದು. ಇದು ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊರಬೇಕು. ಇದನ್ನು ಬರೀ ಒಬ್ಬ ಸಚಿವರನ್ನ ತಲೆದಂಡ ತೆಗೆಯೋದಲ್ಲ, ಈ ಸರ್ಕಾರ ತಲೆದಂಡ ತೆಗಿಬೇಕು. ಇವತ್ತು ನೋಡೋಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಈ ಮಧ್ಯೆ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಿರುವ ಎಸ್ಐಟಿ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕಾಗಿ ಬೆಂಗಳೂರಿನ ವಸಂತನಗರದಲ್ಲಿರುವ ನಿಗಮದ ಕಚೇರಿ ಮೇಲೆ ದಾಳಿ ಮಾಡಿದೆ. 2 ಆರೋಪಿಗಳನ್ನ ಕರೆತಂದು ಮಹಜರನ್ನೂ ನಡೆಸಿದೆ. ಸದ್ಯ ಸರ್ಕಾರ ಎಸ್ಐಟಿ ವರದಿ ಬರುವ ತನಕ ರಾಜೀನಾಮೆ ವಿಚಾರದಲ್ಲಿ ಕಾಯುವ ನಿರ್ಧಾರಕ್ಕೆ ಬಂದಂತಿದೆ. ಒಂದು ವೇಳೆ ಎಸ್ಐಟಿ ವರದಿಯಲ್ಲಿ ಸಚಿವ ನಾಗೇಂದ್ರ ಹೆಸರು ಪ್ರಸ್ತಾಪ ಆದ್ರೆ ರಾಜೀನಾಮೆ ಪಡೆಯೋದು ನಿಶ್ಚಿತ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.